ಸಮೃದ್ಧಿ ಮಂಜಣ್ಣ ಅವರು ಏನು 8 ವರ್ಷಗಳಿಂದ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಏನು ಮಾತು ಕೊಟ್ಟಿರ್ತಾರೋ ಆ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಎಮ್ಮೆನತ್ತ ಗ್ರಾಮ ಪಂಚಾಯಿತಿ ಕನಸಂದ್ರ ಗ್ರಾಮದಲ್ಲಿ ಏನು ನಮ್ಮ ಆದಿಶಕ್ತಿ ಪರಾಶಕ್ತಿ ಅಮ್ಮನವರ ಕರಗ ಮಹೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮದ ಏನು ಇವತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬರ್ತಾ ಇದ್ರು. ಅವರು ಕಾರಣಾಂತರಗಳಿಂದ ಬರದೇ ಇರೋದ್ರಿಂದ ಇವತ್ತು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರು ಬಂದಿದ್ದಾರೆ, ನಾಯಕತ್ವವನ್ನು ವಹಿಸಿದ್ದಾರೆ. ಅವರು ಮತ್ತು ಇನ್ನೂ ನಮ್ಮ ರೆಡ್ಡಪ್ಪಣ್ಣ ಅವರು, NRS ಸತ್ಯಣ್ಣ ಅವರು, ನಮ್ಮ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಮುಖಂಡರು ಮತ್ತು ಈ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಅವರು ಎಲ್ಲರೂ ಈ ಕಾರ್ಯಕ್ರಮವನ್ನ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಏನು ಇವತ್ತು ವಿಶೇಷ ಏನಂದ್ರೆ ನಮ್ಮ ಪೂರ್ವಿಕರಿಂದ ಏನು ಈ ಹಬ್ಬಗಳನ್ನು ಮಾಡ್ಕೊಂಡ್ ಬರ್ತಾ ಇದಾರೋ ಅದೇ ಇವತ್ತು ಕೂಡ ಮುಂದುವರಿತಾ ಇದೆ. ಅಂದ್ರೆ ದೇವರಲ್ಲಿ ಒಂದು ನಂಬಿಕೆ ಮೇಲೆನೆ ಇದೆಲ್ಲ ಕೆಲಸ ಕಾರ್ಯಗಳು. ನಮ್ ಮಳೆ ಬೆಳೆ ಆಗ್ಬೇಕು ಅಂದ್ರೂ ಕೂಡ ದೇವರ ಆಶೀರ್ವಾದ ಇರಬೇಕು. ಅದೇ ನಮ್ಮ ಪೂರ್ವಿಕರು ಏನ್ ಮಾಡ್ಕೊಂಡ್ ಬರ್ತಾ ಇದಾರೋ ಇವತ್ತು ಕೂಡ ನಾವು ಬಿಡಬಾರ್ದು. ಇನ್ನು ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಏನು 8 ವರ್ಷಗಳಿಂದ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಏನು ಮಾತು ಕೊಟ್ಟಿರ್ತಾರೋ ಆ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು 3 ವರ್ಷಗಳಿಂದ ಶಾಸಕರಾಗಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಪ್ರತಿಯೊಂದು ಗ್ರಾಮ ಹಂಚಿಕೆ ಮಾಡ್ತಾ ಅವ್ರ ಕೈಯಲ್ಲಾದಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ತಾವರ ಆಶೀರ್ವಾದವನ್ನು ಇರಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಇವತ್ತು ಕರೆದಿದ್ದೀರಿ. ಎಲ್ಲರೂ ಬಂದು ಇವತ್ತು ನಿಮ್ಮ ಮುಂದೆ ನಿಂತು ಇವತ್ತು ಏನು ನಾವು ಈ ದೇವರ ಒಂದು ಕೃಪೆ ರೈತರಿಗೆ ಏನು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಎಲ್ಲ ರೈತರು ಇವತ್ತು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಎಲ್ಲರೂ ನಾವೆಲ್ಲ ಬೇಡ್ಕೊಳ್ಳೋಣ. ಅದೇ ರೀತಿಯಾಗಿ ನಮ್ಮ ಏನು ಇನ್ನ 2 ವರ್ಷಗಳಿದೆಯೋ ಶಾಸಕರದು, ಆ 2 ವರ್ಷಗಳು ಕೂಡ ಇನ್ನು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಓಂ ಶಕ್ತಿ ಬಸ್ಗಳಿಗಾಗ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮ ಆದ್ರೂ ಅವ್ರು ಇವತ್ತಿಗೂ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳಿ ನನ್ನನ್ನು ಈ ವೇದಿಕೆ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.